ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿನಾಯಕ. ನೀವು ನೋಡ್ತಾ ಇದ್ದೀರಾ ವಿ2 ಚಾನಲ್. ರೇಷ್ಮೆ ಕೃಷಿ ಮಾಡುವಾಗ ಸೊಪ್ಪನ್ನು ಕೊಯ್ದ ನಂತರ ನಾವೊಂದು ತಪ್ಪು ಮಾಡ್ತೀವಿ. ಅದೇನಪ್ಪ ಅಂದರೆ ಗಿಡದ ಬುಡದಲ್ಲಿ ಉಳಿಯುವಂಥ ಎಲೆಗಳನ್ನು ಹಾಗೆ ಬಿಡುವುದು. ಇದರಿಂದ ನಮ್ಮ ಇಳುವರಿ ಹೇಗೆ ಕುಂಠಿತ ಆಗುತ್ತೆ ಮತ್ತು ಈ ಎಲೆಗಳನ್ನು ತೆಗೆಯುವುದರಿಂದ ನಮಗೆ ಏನೆಲ್ಲ ಲಾಭ ಇದೆ ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ನಾವು ಸೊಪ್ಪು ಕೊಯ್ದ ಮೇಲೆ ಬುಡದಲ್ಲಿ ಈ ರೀತಿ ಒಂದಷ್ಟು ಎಲೆಗಳು ಉಳಿತವೆ. ಇವು ಹಳೆಯ ಎಲೆಗಳು. ಇವುಗಳನ್ನು ನಾವು ತೆಗೆಯದಿದ್ದರೆ ಗಿಡಕ್ಕೆ ನಾವು ಹಾಕುವಂಥ ನೀರು, ಗೊಬ್ಬರ ಈ ಹಳೆಯ ಎಲೆಗಳಿಗೆ ವ್ಯರ್ಥವಾಗಿ ಬಳಕೆ ಆಗುತ್ತೆ. ಬುಡದಲ್ಲಿ ಎಲೆಗಳು ಹೆಚ್ಚಾಗಿದ್ದರೆ ಸರಿಯಾಗಿ ಸೂರ್ಯನ ಬೆಳಕು ಬೀಳಲ್ಲ ಮತ್ತು ಗಾಳಿ ಆಡಲ್ಲ. ಈಗ ನೋಡಿ, ಬುಡದಲ್ಲಿರೋ ಹಳೆಯ ಎಲೆಗಳನ್ನು ಪೂರ್ತಿಯಾಗಿ ತೆಗಿತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ನಮಗೆ 3 ಲಾಭ ಆಗ್ತವೆ. ಹಳೆಯ ಎಲೆಗಳನ್ನು ತೆಗೆದ ತಕ್ಷಣ ಗಿಡದ ಶಕ್ತಿ, ಹೊಸ ಚಿಗುರು ಮತ್ತು ಮೇಲೆ ಬರುವ ಎಲೆಗಳ ಕಡೆಗೆ ವರ್ಗಾವಣೆ ಆಗುತ್ತೆ. ಇದರಿಂದ ಸೊಪ್ಪು ದಪ್ಪವಾಗಿ ಬರುತ್ತೆ. ಎರಡನೇ ಲಾಭ, ರೋಗ ನಿಯಂತ್ರಣ ಆಗುತ್ತೆ. ರೇಷ್ಮೆ ಗಿಡಕ್ಕೆ ನುಸಿ ಅಥವಾ ಬೂಜು ರೋಗ ಹೆಚ್ಚಾಗಿ ಬುಡದಲ್ಲಿರೋ ಈ ಎಲೆಗಳಿಂದಲೇ ಶುರುವಾಗುವುದು. ಇದನ್ನು ತೆಗೆಯೋದ್ರಿಂದ ನಮ್ಮ ತೋಟ ಆರೋಗ್ಯವಾಗಿರುತ್ತೆ. ನೋಡಿ, ಇದು ರೋಗ ಇದೆ, ಒಂದು ಈ ಎಲೆಗೆ ಈ ಥರ ರೋಗ ಇರುತ್ತೆ. ಇದನ್ನು ತೆಗೆಯೋದ್ರಿಂದ ನಮ್ಮ ತೋಟ ಆರೋಗ್ಯವಾಗಿರುತ್ತೆ. ಮೂರನೇ ಲಾಭ ಏನಂದರೆ, ಹುಳುಗಳಿಗೆ ಗುಣಮಟ್ಟದ ಆಹಾರ ಕೊಡಬೇಕು. ನಾವು ರೇಷ್ಮೆ ಹುಳುಗಳಿಗೆ ಯಾವಾಗಲೂ ಫ್ರೆಶ್ ಆಗಿರೋ ಸೊಪ್ಪನ್ನೇ ಹಾಕಬೇಕು. ಈ ಹಳೆ ಎಲೆಗಳಿಂದ ರೇಷ್ಮೆ ಹುಳುಗಳಿಗೆ ರೋಗ ಬರೋ ಸಾಧ್ಯತೆ ಇರುತ್ತೆ. ನೋಡಿ, ಈ ಥರ ರೋಗ ಇರುತ್ತೆ. ಈ ಎಲೆಗಳನ್ನು ತೆಗೆದು ಹಾಕೋದ್ರಿಂದ ರೋಗ ನಿಯಂತ್ರಣ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಸಣ್ಣ ಕೆಲಸ ಆದರೂ ಲಾಭ ದೊಡ್ಡದು. ನೀವು ಕೂಡ ನಿಮ್ಮ ರೇಷ್ಮೆ ತೋಟದಲ್ಲಿ ಈ ಕ್ರಮನ ಅನುಸರಿಸಿ. ಕೃಷಿ ಅಂದರೆ ಬರೀ ಬೆಳೆಯೋದಲ್ಲ, ಅದರ ಸೂಕ್ಷ್ಮತೆಯನ್ನು ತಿಳಿಯೋದು ಕೂಡ ಹೌದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿ2 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.